ಈ ಚಿತ್ರದಲ್ಲಿ ಕಾಣ್ತಿರುವಂತಹ ಒಂದು ವ್ಯೂಹದ ಹೆಸರೇನಪ್ಪ ಇದು? ಮಾನವನ ಜೀರ್ಣಾಂಗ ವ್ಯೂಹ. ಓಕೆ, ಈ ಮಾನವನ ಜೀರ್ಣಾಂಗ ವ್ಯೂಹ ಎಲ್ಲಿಂದ ಎಲ್ಲಿವರೆಗೆ ಸ್ಟಾರ್ಟ್ ಆಗುತ್ತೆ ಹೇಳಿ ತೋರಿಸ್ತೀರಾ? ಬಾಯಿಯಿಂದ ಹಿಡಿದು ಗುದದ್ವಾರ ಅಥವಾ ಗುದನಾಳದವರೆಗೆ ನಡೀತದೆ ಅಲ್ವಾ? ಸೊ ಓಕೆ, ಫಸ್ಟ್ ಬರೋದು ಯಾವ್ದಪ್ಪ? ಬಾಯಿಯ ಕುಹರ. ಓಕೆ, ಬಾಹ್ಯ ಕುಹರದಲ್ಲಿ ಏನೇನು ಕಂಡು ಬರ್ತೀವಿ ನಾವು? ಬಾಚಿ ಹಲ್ಲು, ಬಾಚಿ ಹಲ್ಲು, ಕೋರೆ ಹಲ್ಲು. ಹೌದು, ಆಮೇಲೆ ನಾಲ್ಗೆ ಕೂಡ ಏನೋ ಇರುತ್ತಲ್ವಾ? ಓಕೆ, ಅಲ್ಲಿ ಫಸ್ಟ್ ಜೀರ್ಣ ಆಗುತ್ತೆ ಆಹಾರ ಅಲ್ವಾ? ಯಾವ ರೀತಿ ಆಹಾರ ಜೀರ್ಣ ಆಗುತ್ತೆ? ಪಿಷ್ಟದಂತ ಆಹಾರವು ಜೀರ್ಣವಾಗುತ್ತದೆ. ಓಕೆ, ಅದಾದ್ಮೇಲೆ ಬಾಹ್ಯ ಕುಹರದಲ್ಲಿ ಲಾಲಾರಸ ಗ್ರಂಥಿ ಎಲ್ಲಿ ಬರುತ್ತೆ? ಅದೇನ್ ಮಾಡುತ್ತೆ? ಅದ್ರ ಕೆಲಸ ಏನು? ಲಾಲಾರಸ ಗ್ರಂಥಿ ಕೆಲಸ ಏನು? ಲಾಲಾರಸ ಗ್ರಂಥಿಯನ್ನು ಬಿಡುಗಡೆ ಮಾಡುತ್ತದೆ. ಲಾಲಾರಸವನ್ನು ಬಿಡುಗಡೆ ಮಾಡುತ್ತದೆ. ಓಕೆ, ಅದರ ಬಿಡುಗಡೆ ಮಾಡಿದ್ಮೇಲೆ ಅದು ಈಸಿಯಾಗಿ ಮೂವ್ ಆಗುತ್ತಲ್ವಾ? ಓಕೆ, ನೆಕ್ಸ್ಟ್ ಯಾವ ಹಂತಕ್ಕೆ ಬರುತ್ತೆ? ಅನ್ನನಾಳ. ಅನ್ನನಾಳಕ್ಕೆ ಯಾವ ಮುಖದಲ್ಲಿ ಚಲನೆ ಆಗುತ್ತೆ ಆಹಾರ? ಸರಳವಾಗಿ ಕೆಳ ಮುಖದಲ್ಲಿ ಅಂದ್ರೆ ಚಲನೆ ಆಗುತ್ತೆ. ಓಕೆ ಓಕೆ, ನೆಕ್ಸ್ಟ್ ಯಾವ ಹಂಗಕ್ಕೆ ಬರುತ್ತೆ? ಓಕೆ, ಜಠರದಲ್ಲಿ ಯಾವ ರೀತಿಯ ಆಹಾರದ ಘಟಕ ಜೀರ್ಣ ಆಗುತ್ತೆ? ಪ್ರೋಟೀನ್. ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ಇದು ಯಾವ ಬಣ್ಣದಲ್ಲಿದೆ? ಯಾವ ಆಕಾರದಲ್ಲಿದೆ? ಹೌದು, ಯಾವ ಆಕಾರದಲ್ಲಿದೆ? ಜೆ ಆಕಾರದಲ್ಲಿದೆ. ಓಕೆ, ನೆಕ್ಸ್ಟ್ ಜಠರದಲ್ಲಿ ನಂತರ ಯಾವ ಅಂಗಕ್ಕೆ ಬಂದದು ಜೀರ್ಣ ಆಗುತ್ತೆ? ಅದು ಯಾವ ಬಣ್ಣದಲ್ಲಿದೆ? ಕಂದು ಮಿಶ್ರಿತ ಬಣ್ಣದಲ್ಲಿದೆ. ಓಕೆ, ಅಲ್ಲಿ ಯಾವ ಆಹಾರದ ಘಟಕ ಜೀರ್ಣ ಆಗುತ್ತೆ? ಕೊಬ್ಬು ಅಲ್ವಾ? ಸೊ ಇಲ್ಲಿ ಇದನ್ನೇನಂತ ಕರಿತೀವಿ? ಅದರಲ್ಲಿ ಯಾವ ರಸ ಉತ್ಪತ್ತಿ ಆಗುತ್ತೆ? ಯಾವ ರಸ ಉತ್ಪತ್ತಿ ಆಗುತ್ತೆ? ಸೊ ಈ ಪಿತ್ತರಸ ಯಾವ ಆಹಾರದ ಘಟಕನ ಜೀರ್ಣ ಮಾಡುತ್ತೆ? ಕೊಬ್ಬು. ಈ ಪಿತ್ತರಸವು ಯಾವ ಆಹಾರದ ಘಟಕನ ಜೀರ್ಣ ಮಾಡುತ್ತೆ? ಕೊಬ್ಬು. ಓಕೆ, ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಯಾವ ಅಂಗಕ್ಕೆ ಬರುತ್ತೆ? ಆ ಮೆದುಜೀರಕಾಂಗದಲ್ಲಿ ಯಾವ ಆಹಾರದ ಘಟಕಗಳು ಜೀರ್ಣ ಆಗ್ತವೆ? ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು. ಸೊ 3 ರೀತಿಯ ಆಹಾರದ ಘಟಕಗಳು ಜೀರ್ಣ ಆಗ್ತಾವಲ್ವಾ? ಅದಾದ ನಂತರ ಯಾವ ಅಂಗಕ್ಕೆ ಅದು ಟ್ರಾನ್ಸ್ಫರ್ ಆಗುತ್ತೆ? ಸಣ್ಣ ಕರಳಿನಲ್ಲಿ ಯಾವ ರೀತಿಯ ಆಹಾರದ ಘಟಕಗಳು ಜೀರ್ಣ ಆಗುತ್ತೆ? ಎಲ್ಲಾ ರೀತಿಯ ಆಹಾರದ ಜೀರ್ಣ ಆಗುತ್ತೆ ಅಲ್ವಾ? ಸೊ ಅಲ್ಲಿ ಯಾವುದೋ ಒಂದು ಬೆರಳಿನ ಆಕಾರದ ರಚನೆ ಇರುತ್ತೆ. ಯಾವ್ದು ರಚನೆ? ಯಾವುದು ಸಣ್ಣ ಕರಳಿನಲ್ಲಿ? ಅವಕ್ಕೆ ಏನಂತ ಕರಿತೀವಿ? ವೆರಿ ಗುಡ್. ಬೆರಳಿನಾಕಾರದ ರಚನೆಗಳು ಅಂತ ಹೇಳಿದ್ವಲ್ವಾ? ಅವೇ ತಾನೇ ಫುಡ್ ಎಳ್ಕೊಳ್ಳೋದು, ಹೀರಿಕೆ ಮಾಡ್ಕೊಳ್ಳೋದು. ಸೊ ಅವಕ್ಕೆ ಏನಂತ ಕರಿತೀವಿ? ವಿಲ್ಲೈಗಳು ಅಂತೇಳಿ ಕರಿತೀವಿ. ಓಕೆ, ಅದು ಎಷ್ಟು ಮೀಟರ್ ಉದ್ದ ಇದೆ? 7.5 ಉದ್ದ ಇದೆ. ಹೌದು, ಸರಿ ಆಯಿತು. ಇಲ್ಲಿ ಎಲ್ಲ ಜೀರ್ಣ ಆಗಿ ಹೀರಿಕೆ ಮಾಡ್ಕೊಳ್ಳುತ್ತೆ, ಮತ್ತೆ ಸಾಂಗ್ವೀಕರಣ ಮಾಡ್ಕೊಂಡು ಯಾವುದಕ್ಕೆ ಕಳಿಸ್ಕೊಳುತ್ತೆ? ದೊಡ್ಡ ಕರಳು ಕಳಿಸ್ಕೊಳುತ್ತಾ? ರಕ್ತನಾಳಗಳಿಗೆ ಕಳಿಸ್ಕೊಡುತ್ತಾ? ದೇಹದ ಎಲ್ಲ ಭಾಗದಲ್ಲಿರುವ ರಕ್ತನಾಳಗಳಿಗೆ ಕಳಿಸ್ಕೊಡುತ್ತೆ. ಸೊ ಬೇಡವಾಗಿರೋಂಥ ಪದಾರ್ಥಗಳನ್ನ ಎಲ್ಲಿ ಕಳಿಸುತ್ತೆ? ಅಲ್ಲಿಗೆ ಕಳಿಸ್ಕೊಡುತ್ತೆ. ಸೊ ನಾವು ಈ ಕ್ರಿಯೆಗೆ ಏನಂತ ಕರಿತೀವಿ? ವಿಸರ್ಜನೆ. ಬೇಡವಾದ ಲವಣ ಮತ್ತು ನೀರು ಪದಾರ್ಥಗಳನ್ನ ತೆಗೆದುಹಾಕೋ ಕ್ರಿಯೆಗೆ ಏನಂತ ಕರಿತೀವಿ? ವಿಸರ್ಜನೆ ಏನಂತ ಕರಿತೀವಿ. ಅದು ಯಾವ್ದ್ರಿಂದ ಎಜೆಕ್ಷನ್ ಆಗುತ್ತೆ? ಗುದದ್ವಾರದಿಂದ ಎಕ್ಸಿಟ್ ಆಗುತ್ತೆ, ಹೊರಗೆ ಹೋಗುತ್ತೆ. ಸೊ ಥ್ಯಾಂಕ್ ಯು ಮಕ್ಕಳೇ. ಹಂಗಾರೆ ಜೀರ್ಣಾಂಗ ವ್ಯೂಹದ ಬಗ್ಗೆ ಎಲ್ಲ ಅರ್ಥ ಆಯ್ತಾ? ಓಕೆ, ವೆರಿ ಗುಡ್.